ದೇವೇಗೌಡರ ಕುಟುಂಬ ಹಿಂದಿನಿಂದಲೂ ಡಿಕೆ ಶಿವಕುಮಾರ್ ಮೇಲೆ ಹಗೆತನ ಸಾಧಿಸ್ತಾನೆ ಬಂದಿದೆ ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಆರೋಪಿಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಇವರು ಒಕ್ಕಲಿಗರ ನಾಯಕತ್ವ ಯಾರು ಸ್ವತ್ತು ಅಲ್ಲ, ಡಿಕೆ ಶಿವಕುಮಾರ್ ಆ ಭಾವನೆಯನ್ನ ಇಟ್ಕೊಂಡಿಲ್ಲ. ರಾಜಕೀಯವಾಗಿ ಕುಮಾರಸ್ವಾಮಿ ಎಲ್ಲವನ್ನೂ ಹೇಳ್ತಾನೆ ಇರ್ತಾರೆ, ಅವರು ಹೇಳುವುದು ಎಲ್ಲ ಸತ್ಯ ಇದೆಯಾ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಯಕತ್ವ ವಹಿಸಿಕೊಂಡಿದ್ರು ಅವ್ರನ್ನ ಕರ್ಕೊಂಡು ಮಠಕ್ಕೆ ಒಕ್ಕಲಿಗರ ನಾಯಕತ್ವ ಯಾರ ಸ್ವತ್ತು ಅಲ್ಲ ಅಥವಾ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಆ ಭಾವನೆಯನ್ನು ಇಟ್ಕೊಂಡು ಇಲ್ಲ. ಇವತ್ತು ಏನು ವಿಚಾರ ಇದೆ ಮುಂದೆ ಸರ್ಕಾರ ತೆಗೆಯುವಂಥ ಸಂದರ್ಭದಲ್ಲಿ ಯಾರು ನಾಯಕತ್ವ ವಹಿಸಿಕೊಂಡಿದ್ರು ಅವ್ರನ್ನ ಕರ್ಕೊಂಡು ಮಠಕ್ಕೆ ಭೇಟಿ ಕೊಟ್ಟರ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಒಕ್ಕಲಿಗ ಸಮುದಾಯ ಸ್ವಾಭಿಮಾನಿಗಳು ಯಾರನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಸೊ ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಜವಾಬ್ದಾರಿ ಅವ್ರ ಮೇಲಿದೆ. ಸಮುದಾಯ ಕೂಡ ಅವರನ್ನು ಬೆಂಬಲಿಸ್ತಾ ಇದೆ. ರಾಜಕೀಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರೆ ರೀ, ಒಳ್ಳೆ ಚೆನ್ನಾಗಾಯ್ತಲ್ಲ, ಈಗ ಅವ್ರು ಹೇಳೋದು ಎಲ್ಲ ಸತ್ಯ ಇದೆಯಾ? ಅವರು ರಾಜಕೀಯವಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ, ಇವತ್ತಿಂದಲ್ಲ.